ಪವಾಡಗಳು ನಡೀತದೆ ಸರ್ ಇಲ್ಲಿ. ಯಾಕೆಂದ್ರೆ ಅವ್ರ ಕಣ್ಣಾರೆ ನೋಡಿರೋದು ಅವಣ್ಣದ್ದು. ಇದನ್ನ ಏನಂತ ಕರೀತಾರೆ? ಮಿಂಚೇರಿ ಕ್ಷೇತ್ರ ಅಂತಲೇ ಕರೀತಾರೆ ಸರ್. ಮಿಂಚೇರಿ ಕ್ಷೇತ್ರ ಏನಕ್ಕಂತ ಬಂತು ಅಂದ್ರೆ ಆ ಏರಿ ಮಿಂಚುತ್ತದೆ ಸರ್. ಅಲ್ಲಿದ್ದ ಆ ಪ್ರದೇಶದಿಂದ ನೋಡಿದ್ರೆ ಮಿಂಚುತ್ತೆ. ಏರಿ ಅಂದ್ರೆ ದಿಬ್ಬ, ಎತ್ತರವಾಗಿರೋಂತ ಒಂದು ಮಿಂಚು ಅಂತ ಒಂದು ಏರಿ, ಅದು ಮಿಂಚೇರಿ ಅಂತ ಹೆಸರು. ಈ ಮರ ಬಂದು ಕಾಮವ ಕಂಚವ ಅಗ್ನಿ ಪ್ರವೇಶ ಮಾಡಿದ್ರಲ್ಲ, ಆ ಟೈಮಲ್ಲಿ ಸಿಗ್ಗು ಮರ ಬಿಲ್ಲುಗಳು, ಅವನ ಪರಿಕಾರಕಗಳು, ಬಂಗಾರದ ಗೊಡಲಿ, ಮತ್ತು ಇದು ಬಂಗಾರದ ಕೊಡುಗು, ಛತ್ರಿ, ಚಾಮರ, ನಿಶಾನೆಗಳು, ಭೂಚಕ್ರದ ಕೊಡುಗುಗಳು ಎಲ್ಲ ಇದ್ದಂಥ ಸ್ಥಳ ಸರ್. ಈ ಸ್ಥಳದಲ್ಲಿ ಏನಾಯಿತು ಅಂದರೆ, ಅವರು ಬಳಸಿದಂಥ ಕಡಗೋಲಿನ ಕಂಬ, ಆ ಕಡಗೋಲಿನ ಕಂಬನ ಇಲ್ಲಿ ನೆಟ್ಟೋಗಿದ್ರು ಸರ್. ಅವ್ರ ಗುರ್ತಿ ನೆಟ್ಟು ಇಲ್ಲಿದ್ದ ದೇವಗಂಪಳನಷ್ಟು ಹೊಡ್ಕೊಂಡು ಚಿನ್ಪಾಲ್ ನಾಯಕ್ ಅವರಷ್ಟು ದೇವಗಂಪಳ 101 ದೇವ್ರ ಪೆಟ್ಟಿಗೆನೆಲ್ಲ ತಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಮರಗಳು ಚಿಗುರೊಡೆದದ್ದು. ಈ ಚಿಗುರೊಡೆದಂಥದ್ದು ಒಂದು ಮರನ ಉದ್ದಕ್ಕಿದು ಕಡೆ ಕಂಬ ಅಂತ, ಕಡಗೋಲಿನ ಕಂಬಕ್ಕೆ ಕಡಕಂಬ ಹೆಸರಿಟ್ಟು ಇದು ಉದ್ದದೊಂದು ಇದು ಮಾಡಿಸಿ, ಇದು ಹೆಸರಿಲ್ಲದ ಮರ ಅಂತಲೇ ಕರಿತಾರೆ ಸರ್. ಇದು ಕಾಮವ ಕಂಚವ ನೆಟ್ಟಂತ ಒಂದು ಕಡಗೋಲಿನ ಕಂಬದ ಮರ, ಅದು ಕಡೆ ಕಂಬ ಅಂತ ಹೆಸರಿಟ್ರು ಸರ್. ಅಲ್ಲಿ ಕಡೆ ಕಂಬದ ಮುಗಿಸಿದ ಮೇಲೆ ಅಲ್ಲಿ ಗಂಗೆ ಉದ್ಭವ ಆದ್ಲು ಅಂತ ಹೇಳಿದ್ನಲ್ಲ ಸಮಾಧಿ ಹತ್ರ, ಆ ಗಂಗೆನೇ ಇದು ಮಿಂಚೇರಿ ಗಂಗೆ ಅಂತ. ಗಾದ್ರಿಪಾಲ್ ನಾಯಕ ತನ್ನ ಒಂದೇ ಬಾಣದಿಂದ ಓಡದ್ದು ನೀರನ್ನ ಉಕ್ಕೋ ಥರ ಮಾಡಿ ಗಂಗೆನ ಇದು ಗುಟುಕರಿಸಿ ಸತ್ತ ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಆ ಗಂಗೆ ಉದ್ಭವ ಆಗೋದು ಇದೇ ಜಾಗದಲ್ಲಿ. ಆ ಜಾಗದಲ್ಲಿ ಉದ್ಭವ ಆಗಿ ಇದಷ್ಟು ಅಳ್ಕೊಳ್ಳುತ್ತಿದ್ದು. ಇದು ಎಂಥ ನಿಟ್ಟು ಬೇಸಿಗೆ ಒಳಗೆ ಬಂದರೂ ಸಮೇತನ ಇಲ್ಲಿ ನೀರು ಶಾಶ್ವತವಾಗಿರುತ್ತೆ ಸರ್. ಒಂದು ಸ್ವಲ್ಪ ವರ್ತನೆ ತೆಗೆದ್ರೂ ಸಮೇತನ, ನೀರಿನ ಒಂದು ಆಳನ್ನು ತೆಗೆದ್ರೂ ಸಮೇತನ ಯಾವಾಗಲೂ ನೀರು ಬರ್ತಿರ್ತದೆ. ಈ ಸತ್ಯಕ್ಕೆ ಪಾರ್ವತಿ ಪರಮೇಶ್ವರರು ನಂದಿ ಸ್ವರೂಪನಾಗಿ ಬಂದು, ನೀನಿಲ್ಲಿ ಇರಬೇಡ, ನೀನು ದೇವಗಂಬಳಕ್ಕೆ ನಾನು ಜೀವ ಕೊಡ್ತೀನಿ, ನೀನು ದೇವಗಂಬಳಕ್ಕೆ ಹೋಗು ಅಂದ್ರೆ ಸಮೇತನು ಗಾದ್ರಿಪಾಲ್ ನಾಯಕ ಹೋಗ್ಲ್ದಂಗೆ, ನಾನು ಎಂಜಲಾಗಿದ್ದೀನಿ, ನಾನು ದೇವಗಂಪಳಕ್ಕೆ ನಾನು ಹೋಗಲ್ಲ, ಗಂಜಿಗಟ್ಟಿಗೆ ನಾನು ಹೋಗಲ್ಲ, ನನ್ನ ಸಮಾಧಿ ಇಲ್ಲೇ ಇರಲಿ, ಆತ್ಮ ಸ್ವರೂಪವಾಗಿ ನಾನು ಅಲ್ಲಿ ನೆಲೆಗೊಳ್ತೀನಿ ಅಂದಮೇಲೆ ನಿನ್ನ ಸತ್ಯಕ್ಕೆ ನಾನು ಒಪ್ಪಿ ನೀನು ಇಲ್ಲಿ ನೆಲೆಗೊಂಡಿ ಅನ್ನೋ ಒಂದು ಸಾಕ್ಷಿಗೆ ಮೂರ್ತಿ ಸ್ವರೂಪವಾಗಿ ನಾವು ಪಾರ್ವತಿ ಪರಮೇಶ್ವರರು, ಲಿಂಗ ಅಲ್ಲ ಮೂರ್ತಿ ಸ್ವರೂಪವಾಗಿ ಪಾರ್ವತಿ ಪರಮೇಶ್ವರರ ಗುಡ್ಡದಲ್ಲಿ ಹೋಗಿ ನೆಲೆಗೊಳ್ತಾರೆ. ಇವತ್ತಿಗೂ ಹೋದ್ರೂ ಸಮೇತ ಮೂರ್ತಿ ಸ್ವರೂಪದಲ್ಲೇ ಪಾರ್ವತಿ ಪರಮೇಶ್ವರರು ಇರೋದು ಸರ್. ಇದು ಗಾದ್ರಿಪಾಲನಕ್ಕನ ಹೆಜ್ಜೆ ಅಂತ. ಈ ಹೆಜ್ಜೆ ಹೆಂಗೆ ಮೂಡ್ತು ಅಂದರೆ, ಪೌರಮ್ಮ ಅನ್ನೋ ಒಬ್ಬ ತಂಗಿ ಹುಲಿ ಹಿಂಗಾಲೆ ಅಟ್ಯಾಕ್ ಮಾಡೈತೆ ಅಂತ ಹೇಳಿದಾಗ ಗಾದ್ರಿಪಾಲನಕ್ಕ ಶಿವಪೂಜೆಯಲ್ಲಿ ಇರ್ತಾನಲ್ಲ, ಅಂದ್ರೆ ಅಲ್ಲಿ ದೇವ್ರ ಪೂಜೆ ಒಳಗಿದ್ದ ದೇವಗಂಪಳದೊಳಗೆ ಒಂದೇ ಅವಸರದೊಳಗೆ ಬಂದು ಒಂದು ಹೆಜ್ಜೆ ಇಟ್ಟು ಎಗರಿದ್ದ ಸರ್ ಮಿಂಚೇರಿ ಬಂಡೆನ. ಆ ಹೆಜ್ಜೆ ಮೂಡಿದಂಥ ಪ್ರದೇಶ ಸರ್ ಇದು.